ನಮಸ್ಕಾರ. ತಮಿಳುನಾಡಿನ ರಾಜಕೀಯ ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಯಾಕೆ ಅಂದ್ರೆ 2 ವರ್ಷ ಆಯ್ತು ಪಕ್ಷ ಕಟ್ಟಿ. ವಿಜಯ್ ಅವರು ಇವತ್ತು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಫಸ್ಟ್ ಟೈಮ್ನಲ್ಲಿ ಮುಖ್ಯಮಂತ್ರಿ ಆಗ್ತಾ ಇರೋದು ಇವರೇ ಫಸ್ಟ್ ಇರಬೇಕು. ಅಥವಾ MGR ಮೊದಲನೇ ಸಲ ಅವರು ಕೂಡ ಎಲೆಕ್ಷನ್ ನಿಂತು ಅವರು ಮುಖ್ಯಮಂತ್ರಿ ಆದರು. ತಮಿಳುನಾಡು ಎಲೆಕ್ಷನ್ನು ಅಂದ್ರೇನೆ ಒಂಥರ ವಿಚಿತ್ರವಾದ ಜನ ಅಲ್ಲಿರೋರು. 5 ವರ್ಷ ಅವರು ಕೊಡ್ತಾರೆ, 5 ವರ್ಷ ಇವರು ಕೊಡ್ತಾರೆ. ಯಾರಿಗೂ ಕೊಟ್ಟರು ಪೂರ್ತಿ ಬಹುಮತದಿಂದ ಕೊಡ್ತಾರೆ. ಅವ್ರು ಇದು ಮಾಡಿದ್ರು, ಅದು ಮಾಡಿದ್ರು, ಅವ್ರು ಸಹಾಯ ಮಾಡಿದ್ರು, ಯಾವುದನ್ನು ನೋಡಲ್ಲ. ತಮಿಳುನಾಡು ಜನ ಸರಾಸಗಟವಾಗಿ ತಳ್ಳಾಕ್ಬಿಡ್ತಾರೆ, ಮೂಲೆ ಗುಂಪು ಮಾಡಿಬಿಡ್ತಾರೆ. ಈಗ DMK ಪಕ್ಷಕ್ಕೂ ಕೂಡ ಅದೇ ಗತಿಯಾಗಿ ಅವರು ಕೂಡ ಗೆಲ್ಲಕ್ಕಾಗದೇ ಇರೋ ಸ್ಥಿತಿನ ವಿಜಯ್ ಪಾರ್ಟಿ, TVK ಪಾರ್ಟಿ ತಂದೊಡ್ಬಿಟ್ರು. ಭಾಳ ಖುಷಿ ಆಗುತ್ತೆ ರೀ, ಭಾಳ ಖುಷಿ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಯಾಕೆ ಇನ್ನೂ ಚೇಂಜ್ ಆಗ್ತಾ ಇಲ್ಲ ಅಂತ. ನಮ್ಮ ಜನ ಇನ್ನೂ ದುಡ್ಡುಗೋಸ್ಕರ ಜೋತು ಬೀಳ್ತಾ ಇದ್ದಾರ, ಅಥವಾ ಒಂದೇ ಕುಟುಂಬದವ್ರು ಆಳ್ಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡ್ಬಿಟ್ಟಿದಾರ, ಗೊತ್ತಿಲ್ಲ. ನೋಡಿ, ನಮ್ಮಲ್ಲೂ ಒಳ್ಳೊಳ್ಳೆ ನಾಯಕರುಗಳಿದ್ದಾರೆ, ಯಾಕೆ ಈಚೆ ಬರ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಉಪೇಂದ್ರ ಅವರೇ ತಗೊಳ್ಳಿ, ಉಪೇಂದ್ರ ಅವರ ಚೆನ್ನಾಗಿದೆ, ಅವ್ರ ಕಾನ್ಸೆಪ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಯಾಕೋ ಅವ್ರ ಪಕ್ಷ ಬರಕ್ಕೆ ಆಗ್ತಾ ಇಲ್ಲ. ನಿಜವಾಗ್ಲೂ ನಾವು ಅಂತವ್ರನ್ನ ನಾವು ಆಯ್ಕೆ ಮಾಡಬೇಕು. ಈ ಸಲ ಏನಾದ್ರು ಚೇಂಜ್ ಮಾಡಕ್ಕಾಗುತ್ತಾ? ನೋಡ್ರಿ, ನಾವು ದುಡ್ಡು ಖರ್ಚು ಮಾಡೋರ್ನ, ರ್ಯಾಲಿ ಮಾಡೋರ್ನ, ಮೆರವಣಿಗೆ ಮಾಡೋರ್ನ, ಇಂಥವ್ರನ್ನ ಬೇಗ ಗೆಲ್ಲಿಸ್ಬಿಡ್ತೀವಿ ನಾವು. ಉಪೇಂದ್ರ ರ್ಯಾಲಿ ಮಾಡಲಿಲ್ಲ, ದುಡ್ಡು ಖರ್ಚು ಮಾಡಲಿಲ್ಲ, ಅತಿ ಬುದ್ಧಿ ಉಪಯೋಗಿಸಿ ಪಕ್ಷ ಕಟ್ಟಿ ಹಿಂಗೆಲ್ಲ ಹಿಂಗ್ ಮಾಡ್ಬೋದು ಬನ್ರಪ್ಪ ಅಂತ ಕರೀತಾರೆ. ಅದೇನೋ ನಮ್ಮ ಜನಕ್ಕೆ ಅದು ಇಷ್ಟನೇ ಆಗ್ತಾ ಇಲ್ವೇನಪ್ಪ. ನಮ್ಮ ಜನಕ್ಕೆ ಆ ಥರ ಸಿದ್ಧಾಂತ ಇಷ್ಟ ಆಗ್ತದೆ. ಕರ್ನಾಟಕದ ರಾಜಕೀಯನೇ ಒಂಥರ ವಿಚಿತ್ರ. ತಮಿಳುನಾಡು ರಾಜಕೀಯ ಒಂಥರ, ಕರ್ನಾಟಕದ ರಾಜಕೀಯ ಒಂಥರ. ಇನ್ಮೇಲೆ ಏನಾದ್ರೂ ಸ್ವಲ್ಪ ಚೇಂಜ್ ಮಾಡ್ಬೋದ ಕರ್ನಾಟಕನ? ಅದೇ ಹಳೆ ಮುಖ ನೋಡಿ 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 ನಿಮಗೂ ಕೂಡ ಬೇಜಾರಾಗಲ್ವಾ? ಅಸಹ್ಯ ಅನ್ಸಲ್ವಾ? ಅದೇನದು ವಯಸ್ಸಾದವ್ರು ಏನ್ರಿ ಮಾಡ್ತಾರೆ? ನಡೆಯಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ, ಓಡಕ್ಕಾಗಲ್ಲ. ಯಾರೋ ಒಬ್ಬರು ಸೆಕ್ರೆಟರಿಗಳನ್ನ, ಯಾರೋ ಒಬ್ಬ ಕಾರ್ಯದರ್ಶಿಗಳನ್ನ ಆಶ್ರಯಿಸಿ ಅವ್ರು ಏನು ಮಾಡ್ತೀವಿ ಅಂತ ಹೇಳ್ತಾರೋ ಅವ್ರು ಬರೀತಾರೆ, ಸೈನ್ ಮಾಡಿ ಕಳಿಸ್ತಾರೆ. ಸ್ವಲ್ಪ ಯಂಗ್ಸ್ಟರ್ಸ್ಗಳನ್ನ ತಂದು ಸ್ವಲ್ಪ ನಾವು ಒಂದ್ ಸ್ವಲ್ಪ ಹೊಸ ಬದಲಾವಣೆ ತರೋಣ ಬನ್ನಿ. ಯಾಕೆ ವಯಸ್ಸಾಗಿದ್ರು ಮುದುಕರನ್ನೇ ಆಯ್ಕೆ ಮಾಡ್ತಾ ಇದ್ದೀರಾ ನೀವು? ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ. ನೋಡಿ, ಎಲ್ಲ ಎಂತೆಂತ ಪಕ್ಷಗಳಿಗೆ ಪ್ರಮುಖರಿದ್ದಾರೆ. ನೀವೇ ವಿಧಾನಸೌಧದ ಒಳಗಡೆ ಎಂತ CD ನೋಡ್ತಾ ಇದ್ರು? ಎಲ್ಲ ಇತಿಹಾಸ ಇದೆಯಲ್ಲ. ಮತ್ತೆ ಯಾಕೆ ಪ್ರತಿ ಸಲ ಹೋಗಿ ಅಂತವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ತೀರಾ? ಜೈಲಿಗೆ ಹೋಗ್ತಾರೆ, ಬರ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಬರ್ತಾರೆ, ಮತ್ತೆ ಗೆಲ್ಲಿಸ್ತೀರಾ? ಯಾವ ಸ್ಥಿತಿ